ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಶು ಕಿಚನ್. ಈಗ ನಾನು ಮಾಡ್ತಾಯಿದ್ದೀನಿ ರವೆ ಪಡ್ಡು. ಇದಕ್ಕೆ ಬೇಕಾಗಿರೋದು ನಾನು ಒಂದು 1/4 kg ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 50 ml ಅಷ್ಟು ನಾನು ಮೊಸರು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಅದು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ತುರಿದಿರೋ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಿಮ್ಮ ಹತ್ರ ಮೆಂತ್ಯ ಸೊಪ್ಪು ಅಥವಾ ನುಗ್ಗೆ ಸೊಪ್ಪು ಇದ್ರೂ ಹಾಕ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮತ್ತು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಬೇಕು. ಈಗ 1 ಪ್ಯಾಕೆಟಷ್ಟು ಈನೋ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈನೋ ಹಾಕ್ಕೊಳ್ಳೋದು ಅದು ಪ್ಲಫಿನೆಸ್ ಬರಲಿ ಅಂತೇಳಿ ಈನೋ ಯೂಸ್ ಮಾಡೋದು. ಇದು ನೋಡಿ, ಈನೋ ಯೂಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಒಂದು 5 ಮಿನಿಟ್ಸ್ ಬಿಟ್ಟ ಆಮೇಲೆ ಈಗ ಪಡ್ಡು ಹಂಚು ಬಿಸಿಯಾಗಿದೆ. ಈಗ ಒಂದೊಂದೇ ಪಡ್ಡು ಹಾಕ್ಕೊಳ್ಳೋಣ. ಪಡ್ಡು ಹಾಕೋಕ್ಕಿಂತ ಮುಂಚೆ ಎಣ್ಣೆ ಹಾಕಿರಬೇಕು. ಈಗ ಪಡ್ಡು ಹಾಕೊಂಡ್ಮೇಲೆ ಎಣ್ಣೆ ಹಾಕಿ ಒಂದು 2 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದು ನೋಡಿ, ಟರ್ನ್ ಮಾಡಬೇಕಂದ್ರೆ ಅದು ಕಲರ್ ಚೇಂಜ್ ಆಗಿರುತ್ತೆ. ಅದೇ ಥರ 2 ಸೈಡು ಬೇಯಿಸ್ಕೊಳ್ಬೇಕು. ಈಗ ಚಟ್ನಿ ಮಾಡೋಕ್ಕೆ ನಾನು ಕಾಯಿನ ತುರಿದಿಟ್ಟಿದ್ದೀನಿ. ಕಡಲೆಪಪ್ಪು, ಹುಣಸೆಹಣ್ಣು, ಉಪ್ಪು, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ. ಈಗ ಒಂದು ಸತಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದು.